ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು, ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು ಎಂದು ಹೇಳಿದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮನ್ನು ಸಮಗ್ರ ಸತ್ಯವೇದ ಅಧ್ಯಯನದ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 10ನೇ ಅಧ್ಯಾಯದ 26ನೇ ವಚನದಿಂದ 39ನೇ ವಚನಗಳವರೆಗೆ ಧ್ಯಾನ ಮಾಡಿಕೊಂಡು ಹಲವಾರು ಎಚ್ಚರಿಕೆಯ ಮಾತುಗಳನ್ನು ಹಾಗೂ ಉತ್ತೇಜನದ ಮಾತುಗಳನ್ನು ಧ್ಯಾನಿಸಿದ್ದೇವೆ ಅಲ್ಲವೇ? ನೀತಿವಂತನು ನಂಬಿಕೆಯಿಂದಲೇ ಬದುಕುವನು, ಆದರೆ ಆ ನೀತಿವಂತನು ಹಿಂದೆಗೆದರೆ ಅವನಲ್ಲಿ ದೇವರಿಗೆ ಸಂತೋಷವಿಲ್ಲ ಎಂಬುದನ್ನು ನೋಡಿಕೊಂಡೆವು. ಇದರೊಂದಿಗೆ 10ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಪ್ರಿಯರೇ, ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ ಮೊದಲಿನ 2 ವಚನಗಳನ್ನು ಧ್ಯಾನ ಮಾಡಲಿದ್ದೇವೆ. ಆದ್ದರಿಂದ ಪ್ರಾರ್ಥನಾ ಪೂರ್ವಕವಾಗಿ ಇಂದಿನ ಧ್ಯಾನವನ್ನು ವೀಕ್ಷಿಸಿ ಬಲ ಹೊಂದಿ ನಂಬಿಕೆಯಲ್ಲಿ ಮುನ್ನಡೆಯೋಣ. ಪರಿಶುದ್ಧನೂ ನೀತಿವಂತನು, ನಿಷ್ಕಳಂಕನೂ ನಿರ್ದೋಷಿಯೂ, ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹೋನ್ನತ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುತ್ತಾ ಇಂದಿನ ದೈವಾನ್ವೇಷಣೆ ಕಾರ್ಯಕ್ರಮವನ್ನು ಆಲಿಸಲು ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ದೇವರ ಮಹಾಕೃಪೆಯಿಂದ ನೀವೆಲ್ಲರೂ ಸಂತೋಷ, ಸಮಾಧಾನ ಹಾಗೂ ಆರೋಗ್ಯದಲ್ಲಿ ಇರುವಿರೆಂದು ನಂಬಿ ನಾನು ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ ಪ್ರಾರಂಭದ 2 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಕರ್ತನಲ್ಲಿ ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯವು ಬಹು ವಿಶೇಷವಾದಂಥ ಅಧ್ಯಾಯವಾಗಿರುವುದು. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಇಬ್ರಿಯರಿಗೆ ಬರೆದ ಪತ್ರಿಕೆಯ 11ರಿಂದ 13 ಅಧ್ಯಾಯಗಳು ಈ ಪತ್ರಿಕೆಯ 2ನೇಯ ಪ್ರಾಮುಖ್ಯ ಭಾಗವನ್ನು ಸ್ಥಾಪಿಸುತ್ತವೆ. ಇಲ್ಲಿಯವರೆಗೂ ಈ ಪತ್ರಿಕೆಯು ಸಿದ್ಧಾಂತಕ್ಕೆ ಸಂಬಂಧಿಸಿದ್ದನ್ನು ಹೆಚ್ಚಾಗಿ ವ್ಯವಹರಿಸಿರುತ್ತದೆ. ಆದರೆ ಈಗ ನಾವು ಅತಿ ಪ್ರಾಯೋಗಿಕವಾದದ್ದಕ್ಕೆ ಬರುತ್ತಾ ಇದ್ದೇವೆ. ಪ್ರಿಯರೇ, ಈ 11ನೇಯ ಅಧ್ಯಾಯವು ನಂಬಿಕೆಯ ವೀರರ ಪಟ್ಟಿ ಎಂಬುದಾಗಿ ಅನೇಕರಿಂದ ಕರೆಯಲ್ಪಡುತ್ತದೆ. ಆದ್ದರಿಂದ ನಾವು ಈ ಅಧ್ಯಾಯವನ್ನು ನಂಬಿಕೆಯ ದೃಷ್ಟಿಕೋನದಿಂದ ನೋಡಿಕೊಳ್ಳೋಣ. ಅಂದರೆ ಎಲ್ಲ ಯುಗಗಳಲ್ಲಿ, ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ, ಏದೇನ್ ತೋಟದಿಂದ ಹಿಡಿದು ಪ್ರಸ್ತುತ ಗಳಿಗೆಯವರೆಗೂ ಅನೇಕ ಸ್ತ್ರೀ ಪುರುಷರ ಜೀವಿತಗಳಲ್ಲಿ ಈ ನಂಬಿಕೆಯು ಏನನ್ನೂ ಮಾಡಿರುತ್ತದೆ ಎಂಬುದನ್ನು ನಾವು ನೋಡಿಕೊಳ್ಳೋಣ. ಈ ಅಧ್ಯಾಯವು ಇದನ್ನು ನಮಗೆ ನಿದರ್ಶಿಸುತ್ತದೆ ಮತ್ತು ನಂಬಿಕೆಯಿಂದಲೇ ಹೇಗೆ ಬದುಕುವುದು ಎಂಬುದರ ವಿಷಯದಲ್ಲಿ ಈ ಜನರೇ ನಮಗೆ ಸಾಕ್ಷಿಯಾಗಿದ್ದು ನಮ್ಮನ್ನು ಉತ್ತೇಜಿಸುವಂಥವರಾಗಿರುತ್ತಾರೆ. ಪ್ರಿಯರೇ, ಈ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ವ್ಯತ್ಯಾಸವಾದಂಥ ಮಾರ್ಗವನ್ನೇ ಹಿಡಿದುಕೊಂಡು ಹೋಗಿದ್ದ ಜನರನ್ನು ನೋಡಲಿದ್ದೇವೆ. ಅವರು ನಂಬಿಕೆಯಿಂದ ನಡೆದರು ಮತ್ತು ಇಂದು ನಾವು ಈ ರೀತಿಯಾಗಿ ನಡೆಯಬೇಕೆಂದು ದೇವರು ಬಯಸುತ್ತಾನೆ. ಅಷ್ಟೇ ಅಲ್ಲದೆ ಈ ಅಧ್ಯಾಯದಲ್ಲಿ ಮತ್ತೊಂದು ವಿಷಯವನ್ನು ಸಹ ನಾವು ನೋಡಲಿದ್ದೇವೆ. ಅದೇನೆಂದರೆ, ಅಪನಂಬಿಕೆ ಎನ್ನುವಂಥದ್ದು ಒಬ್ಬ ವ್ಯಕ್ತಿಯು ಮಾಡಬಹುದಾದ ಅತಿ ಹೀನವಾದ ಪಾಪವಾಗಿರುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಅಪನಂಬಿಕೆಯ ಸ್ಥಿತಿಯನ್ನು ಹೊರತುಪಡಿಸಿ ಪ್ರತಿಯೊಂದು ಪಾಪಕ್ಕೂ ಪರಿಹಾರವನ್ನು ಹೊಂದಿರುತ್ತಾನೆ. ಅಂದರೆ ಕ್ಷಮಿಸಲ್ಪಡದೇ ಇರುವಂಥ ಒಂದು ಪಾಪವಿದೆ ಎಂಬುದು ಇದರ ಅರ್ಥವಲ್ಲ. ನೋಡಿರಿ, ದೇವರಿಂದ ಕ್ಷಮಾಪಣೆಯನ್ನು ಹೊಂದದೇ ಇರುವಂಥ ಯಾವ ಕ್ರಿಯೆಯನ್ನು ನಾವು ಮಾಡಲಿಕ್ಕಾಗುವುದಿಲ್ಲ. ಆದರೆ ನಾವು ಅಪನಂಬಿಕೆಯ ಸ್ಥಿತಿಯಲ್ಲಿಯೇ ಮುಂದುವರಿಯುವುದಾದರೆ ದೇವರು ಅದಕ್ಕೆ ಯಾವ ಪರಿಹಾರವನ್ನೂ ಹೊಂದಿರುವುದಿಲ್ಲ. ಪ್ರಿಯ ದೇವಜನರೇ, ಈ ಅಧ್ಯಾಯದ ಮೊದಲನೆಯ ವಾಕ್ಯವು ನಂಬಿಕೆಯ ಆತ್ಮೀಕ ವ್ಯಾಖ್ಯಾನವಾಗಿರುತ್ತದೆ. ದಯಮಾಡಿ ಈಗ ನಿಮ್ಮ ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ ಮೊದಲನೆಯ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಂಬಿಕೆಯೋ ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದೂ ಆಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ದೇವರ ಬಳಿಗೆ 2 ಮಾರ್ಗಗಳ ಮೂಲಕ ಬರಲು ಸಾಧ್ಯವಾಗುತ್ತದೆ. ಮೊದಲನೆಯದಾಗಿ ನಾವು ದೇವರ ಬಳಿಗೆ ನಮ್ಮ ಕ್ರಿಯೆಗಳಿಂದ ಬರಬಹುದು. ಹೌದು,
ನಮ್ಮ ಕೆಲಸಗಳಲ್ಲಿ ನಾವು ಪರಿಪೂರ್ಣತೆಯನ್ನು ತೋರಿಸುವುದಾದರೆ ದೇವರು ಅವುಗಳನ್ನು ಸ್ವೀಕರಿಸುತ್ತಾನೆ. ಆದರೆ ಇಲ್ಲಿಯವರೆಗೂ ಹಾಗೆ ಮಾಡಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಆದಾಮನು ಅದನ್ನು ಮಾಡಲಿಲ್ಲ ಮತ್ತು ಅಲ್ಲಿಂದ ಇಲ್ಲಿಯವರೆಗೆ ಯಾರೂ ಅದರಲ್ಲಿ ಸಫಲರಾಗಿರುವುದಿಲ್ಲ. ಅಬ್ರಹಾಮನೂ ಮಾಡಲಿಲ್ಲ, ದಾವೀದನೂ ಮಾಡಿರುವುದಿಲ್ಲ. ಅವರಷ್ಟೇ ಯಾಕೆ, ದಾನಿಯೇಲನೂ ಸಹ ಮಾಡಿರುವುದಿಲ್ಲ. ನೋಡಿರಿ, ಪರಿಪೂರ್ಣತೆಯನ್ನು ತೋರಿಸಲು ಯಾರಿಂದಲೂ ಆಗಿರುವುದಿಲ್ಲ. ಆದ್ದರಿಂದ ಪ್ರಿಯರೇ, ಇದು ದೇವರ ಬಳಿಗೆ ಬರಲು ತೃಪ್ತಿಕರವಾದ ಮಾರ್ಗವಾಗಿರುವುದಿಲ್ಲ. ಆದರೂ ಇಂದು ಅನೇಕರು ಈ ವ್ಯರ್ಥವಾದ ಮಾರ್ಗದಲ್ಲಿ ತಡವರಿಸುತ್ತಾ ಪ್ರಯತ್ನಿಸುತ್ತಾ ಇದ್ದಾರೆ. ಹಾಗಾದರೆ ಪ್ರಿಯರೇ, ದೇವರ ಬಳಿಗೆ ಬರಲು ನಮಗಿರುವ ಮತ್ತೊಂದು ಮಾರ್ಗವು ಅದು ನಂಬಿಕೆಯಿಂದ ಬರುವುದಾಗಿದೆ. ಕೆಲವರಿಗೆ ನಂಬಿಕೆಯು ತೃಪ್ತಿಕರವಾದ ಮಾರ್ಗವಾಗಿ ಕಂಡುಬಂದಿರುವುದಿಲ್ಲ. ನೋಡಿರಿ, ನಮ್ಮಲ್ಲಿ ಅನೇಕರು ನಂಬಿಕೆಯನ್ನು ಬಹಳ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆಂದು ನಾವು ಒಪ್ಪಿಕೊಳ್ಳಲೇಬೇಕಾಗಿದೆ. ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದೂ ಆಗಿದೆ ಎಂಬುದಾಗಿ ನೋಡುವಾಗ, ನಂಬಿಕೆಯು ಒಂದು ಅಸ್ತಿವಾರದ ಮೇಲೆ ಆಧಾರಿತವಾಗಿದೆ ಎಂಬುದು ಅದರ ಅರ್ಥವಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಇನ್ನೂ ಕೆಲವು ಜನರಿಗೆ ನಂಬಿಕೆಯು ಒಂದು ಮಹಾಮರ್ಮವಾಗಿದೆ. ಅದು ಒಂದು ರೀತಿಯಾಗಿ 6ನೆಯ ಜ್ಞಾನೇಂದ್ರಿಯವಾಗಿದೆ, ಅಥವಾ ಆತ್ಮಿಕ ಲೋಕದೊಳಗಿನ ಒಂದು ಅಂತರ್ದೃಷ್ಟಿಯಾಗಿದೆ, ಅಥವಾ ಯಾವುದೋ ಒಂದನ್ನು ತೆರೆಯಲು ಹೇಳುವ ಮಾಂತ್ರಿಕ ಉಚ್ಚಾರಣೆಯಾಗಿದೆ. ನೋಡಿರಿ, ದುರಾತ್ಮಗಳು ದೇವರನ್ನು ನಮಗಿಂತ ಉತ್ತಮವಾಗಿಯೇ ನಂಬುತ್ತವೆ, ಆದರೆ ಅವು ರಕ್ಷಿಸಲ್ಪಟ್ಟಿರುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ದೇವರ ಸೇವಕರಾದ ಚಾರ್ಲ್ಸ್ ಸ್ಪರ್ಜನ್ ಅವರು ಹೀಗೆ ಹೇಳಿರುತ್ತಾರೆ: ನಾವು ಕ್ರಿಸ್ತನನ್ನು ಹಿಡಿದುಕೊಂಡಿರುವುದು ನಮ್ಮನ್ನು ರಕ್ಷಿಸುವುದಿಲ್ಲ. ನಾವು ಕ್ರಿಸ್ತನಲ್ಲಿ ಇಟ್ಟಿರುವಂಥ ಆನಂದವು ನಮ್ಮನ್ನು ರಕ್ಷಿಸುವುದಿಲ್ಲ. ಕ್ರಿಸ್ತನಲ್ಲಿ ಇಟ್ಟಿರುವಂಥ ನಮ್ಮ ನಂಬಿಕೆ ಅದೊಂದು ಸಾಧನವಾಗಿದ್ದರೂ ಅದು ನಮ್ಮನ್ನು ರಕ್ಷಿಸುವುದಿಲ್ಲ. ಆದರೆ ಕ್ರಿಸ್ತನೇ ನಮ್ಮನ್ನು ರಕ್ಷಿಸುತ್ತಾನೆ. ಕ್ರಿಸ್ತನ ರಕ್ತವು ಹಾಗೂ ಅದರ ನಂತರ ಒಳ್ಳೆತನವು ಇದುವೇ ನಮ್ಮನ್ನು ರಕ್ಷಿಸುವಂಥದ್ದು ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ನಂಬಿಕೆಯು ಕೇವಲ ಅದನ್ನು ಹಿಡಿದುಕೊಳ್ಳುತ್ತದಷ್ಟೇ. ಅದು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಕಡೆಗೆ ನೋಡುವಂಥದ್ದಾಗಿದೆ. ಅದರೊಂದಿಗೆ ನಾವು ತಿಳಿದುಕೊಳ್ಳಬೇಕಾದಂಥ ಒಂದು ವಿಷಯವೇನೆಂದರೆ, ನಂಬಿಕೆಯನ್ನು ಸತ್ಕಾರ್ಯಗಳಿಗೆ ಕೂಡಿಸಲಿಕ್ಕೆ ಆಗುವುದಿಲ್ಲ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈಗ ನಾವು ನಮ್ಮ ವಾಕ್ಯ ಭಾಗದಲ್ಲಿ ಕೊಡಲ್ಪಟ್ಟಿರುವ ನಂಬಿಕೆಯ ಆತ್ಮಿಕ ಅರ್ಥವಿವರಣೆಯನ್ನು ನೋಡಿಕೊಳ್ಳೋಣ. ನಂಬಿಕೆಯೋ ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದೂ ಆಗಿದೆ ಎಂಬುದಾಗಿ. ಪ್ರಿಯರೇ, ಡಾಕ್ಟರ್ ಆಸ್ವಲ್ಡ್ ಚೇಂಬರ್ಸ್ ಅವರು ಹೇಳಿರುವ ಹೇಳಿಕೆಯು ನನಗೆ ಬಹಳ ಇಷ್ಟವಾದದ್ದಾಗಿದೆ. ಅದೇನೆಂದರೆ, ನಂಬಿಕೆಯು ನಂಬುವ ಆತ್ಮಕ್ಕೆ, ಅಂದರೆ ನಂಬುವ ವ್ಯಕ್ತಿಗೆ, ಭವಿಷ್ಯತ್ತನ್ನು ವರ್ತಮಾನವೆಂಬಂತೆ ಮತ್ತು ಅಗೋಚರವಾದವುಗಳನ್ನು ನೋಡಿದವುಗಳಂತೆ ನಡೆಸಿಕೊಳ್ಳಲು ಶಕ್ತಗೊಳಿಸುತ್ತದೆ ಎಂಬುದಾಗಿ. ಪ್ರಿಯರೇ, ಎಂಥ ಸುಂದರವಾದಂಥ ಹೇಳಿಕೆಯಲ್ಲವೇ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಮೊದಲನೆಯದಾಗಿ ನಂಬಿಕೆಯೋ ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು ಎಂಬುದಾಗಿ ನೋಡಿಕೊಂಡಿದ್ದೇವೆ. ನೋಡಿರಿ, ಭರವಸೆದಿಂದಿರುವುದು ಎಂಬುದಕ್ಕೆ ಮೂಲತಃ ಗ್ರೀಕ್ ಭಾಷೆಯಲ್ಲಿ ಹಿಪೋಸ್ಟ್ಯಾಟಿಸ್ ಎಂಬ ಪದವನ್ನು ಬಳಸಲಾಗಿದೆ. ಇದು ವೈಜ್ಞಾನಿಕ ಶಬ್ದವಾಗಿದ್ದು ಶಾಸ್ತ್ರ ಅಥವಾ ಪೂರ್ವ ಸಿದ್ಧಾಂತಕ್ಕೆ ವಿರುದ್ಧಾರ್ಥ ಪದವಾಗಿರುತ್ತದೆ. ಅಂದರೆ ಇದು ಸತ್ಯಾಂಶಗಳ ಮೇಲೆ ಅವಲಂಬಿಸುವಂಥದ್ದು ಅಥವಾ ವಿಶ್ರಮಿಸುವಂಥದ್ದು ಇಲ್ಲವೇ ನೆಲೆಸುವಂಥದ್ದು ಆಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈಗ ಪ್ರಶ್ನೆ ಇರುವುದು ಯಾವುದೆಂದರೆ, ನಾವು ದೇವರನ್ನು ನಂಬುತ್ತೇವೋ ಇಲ್ಲವೋ ಎಂಬುದಾಗಿ. ಒಂದು ವೇಳೆ ನಮ್ಮಲ್ಲಿ ಬುದ್ಧಿಗೆ ಸಂಬಂಧಿಸಿದ ಸಮಸ್ಯೆಗಳ ನೆಪವಿರುವುದಾಗಿದ್ದರೆ ಅವು ಯಾವ ಉಪಯೋಗಕ್ಕೂ ಬರುವುದಿಲ್ಲ. ನೋಡಿರಿ, ನಮ್ಮ ಜೀವಿತದಲ್ಲಿರುವ ಪಾಪವು ನಾವು ದೇವರ ಬಳಿಗೆ ಹೋಗದಂತೆ ನಮ್ಮನ್ನು ತಡೆಯುತ್ತವೆ. ಯಾವಾಗ ನಾವು
ನಮ್ಮ ಪಾಪವನ್ನು ಬಿಟ್ಟು ಬಿಡಲು ಸಿದ್ಧರಾಗುತ್ತೇವೋ ಆಗ ಮಾತ್ರ ಪವಿತ್ರಾತ್ಮನು ನಮಗೆ ದೇವರ ವಾಕ್ಯವನ್ನು ನಿಜವಾದದ್ದನ್ನಾಗಿ ಮಾಡುತ್ತಾನೆ. ಅಪೋಸ್ತಲನಾದ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ, ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಎಂಬುದಾಗಿ ಬರೆಯುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ದೇವರ ಚಿತ್ತವನ್ನು ತಿಳಿಯುವುದು ಅಂದರೆ ದೇವರ ವಾಕ್ಯವನ್ನು ತಿಳಿಯುವುದೇ ಆಗಿರುತ್ತದೆ. ಹೌದು ಪ್ರಿಯರೇ, ಆ ವಿಶ್ವಾಸಿಗಳು ದೇವರ ವಾಕ್ಯವನ್ನು ತಿಳಿದುಕೊಳ್ಳಬೇಕೆಂದು ಪೌಲನು ಪ್ರಾರ್ಥಿಸಿದನು. ಪ್ರಿಯರೇ, ತಿಳುವಳಿಕೆ ಎಂಬ ಪದಕ್ಕೆ ಅಪೋಸ್ತಲನಾದ ಪೌಲನು ಉಪಯೋಗಿಸಿರುವ ಗ್ರೀಕ್ ಪದವು ಎಪಿಗ್ನಾಸಿಸ್ ಎಂಬುದಾಗಿರುತ್ತದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಅಂದಿನ ದಿವಸಗಳಲ್ಲಿ ಜ್ಞಾನ ಸಂಬಂಧವಾದ ಜನರು ಇದ್ದರು ಮತ್ತು ತಾವು ಅತಿ ಉನ್ನತವಾದ ತಿಳುವಳಿಕೆಯನ್ನು ಹೊಂದಿದ್ದೇವೆ ಎಂಬುದಾಗಿ ಅವರು ಹೇಳಿಕೊಳ್ಳುತ್ತಿದ್ದರು. ಆದ್ದರಿಂದ ಪೌಲನು ಕೊಲೊಸ್ಸೆ ವಿಶ್ವಾಸಿಗಳಿಗೆ ಸತ್ಯವೇದವನ್ನು ಅಂದರೆ ದೇವರ ವಾಕ್ಯವನ್ನು ಯಥಾರ್ಥವಾಗಿ ತಿಳಿಯುವ ಮೂಲಕ ಅವರು ಉನ್ನತವಾದ ತಿಳುವಳಿಕೆಯನ್ನು ಹೊಂದಿದವರಾಗಿರಬೇಕೆಂದು ತಾನು ಬಯಸಿರುವುದಾಗಿ ಅವನು ಹೇಳಿದನು ಮತ್ತು ಪವಿತ್ರಾತ್ಮನು ಅದನ್ನು ಅವರಿಗೆ ನಿಜವಾದದ್ದನ್ನಾಗಿ ಮಾಡುವನು ಎಂಬುದಾಗಿ ನಂಬಿದನು. ಆದ್ದರಿಂದ ಪ್ರಿಯರೇ, ನಂಬಿಕೆಯು ದೇವರ ವಾಕ್ಯದ ಮೇಲೆ ವಿಶ್ರಮಿಸುತ್ತದೆ, ಅಂದರೆ ನೆಲೆಸುತ್ತದೆ. ನಮ್ಮ ಸ್ವಮತಾಭಿಮಾನವು ಈ ಪುಸ್ತಕದಿಂದಲೇ ಬರುತ್ತದೆ. ಆ ಕಾರಣದಿಂದಲೇ ಗ್ರಂಥಕರ್ತನು ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 39ನೇ ವಚನದಲ್ಲಿ, ನಾವಾದರೋ ಹಿಂದೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ ಎಂಬುದಾಗಿ ಬರೆಯುತ್ತಾನೆ. ಪ್ರಿಯರೇ, ನಮಗೆ ಹೋಗಲಿಕ್ಕೆ 2 ಮಾರ್ಗಗಳು ಇರುತ್ತವೆ. ಒಂದು, ನಾವು ಹಿಂದಕ್ಕೆ ಹೋಗುತ್ತಾ ಇದ್ದೇವೆ, ಇಲ್ಲವೇ ನಾವು ಮುಂದಕ್ಕೆ ಹೋಗುತ್ತಾ ಇದ್ದೇವೆ. ನೋಡಿರಿ, ಜೀವದಿಂದ ಇರುವ ಯಾವುದೂ ಸ್ಥಗಿತವಾಗಿ ನಿಲ್ಲುವುದಿಲ್ಲ. ನಾವು ಕಾಡುಗಳನ್ನು ನೋಡುವಾಗ ಅಲ್ಲಿ ಕ್ಷೀಣಿಸುವುದು, ಹಿಂಚಲನೆಯೂ ಇದೆ, ಆದರೆ ಅಲ್ಲಿ ಬೆಳವಣಿಗೆ ಮತ್ತು ಪ್ರಗತಿಯೂ ಸಹ ಇರುವುದನ್ನು ನಾವು ನೋಡುತ್ತೇವೆ. ಅಲ್ಲಿ ಜೀವದಿಂದಿರುವ ಯಾವುದೊಂದು ಸ್ಥಗಿತವಾಗಿ ನಿಂತಿರುವುದಿಲ್ಲ ಮತ್ತು ಹಾಗೆ ನಿಲ್ಲುವುದಕ್ಕೂ ಸಹ ಆಗುವುದಿಲ್ಲ. ಮುಂದೆ ನಾವು ಈ ವಾಕ್ಯ ಭಾಗದಲ್ಲಿ ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದೂ ಆಗಿದೆ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ನಂಬಿಕೆಯೋ ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು ಎಂಬುದು ವೈಜ್ಞಾನಿಕವಾದದ್ದು ಎಂದು ನಾವು ನೋಡಿಕೊಂಡಿದ್ದೇವೆ. ಎರಡನೆಯದಾಗಿ ನಾವು ನೋಡಲಿಕ್ಕಿರುವುದು ನಿಜವೆಂದು ತಿಳಿದುಕೊಳ್ಳುವುದು ಎಂಬುದೇ. ಇದಕ್ಕೆ ಉಪಯೋಗಿಸಲ್ಪಟ್ಟ ಗ್ರೀಕ್ ಭಾಷೆಯ ಪದವು ಇಲೆಕ್ಛೋಸ್ ಎಂಬುದಾಗಿರುತ್ತದೆ. ಇದು ಕಾನೂನಿಗೆ ಸಂಬಂಧಪಡುವ ಶಬ್ದವಾಗಿದ್ದು, ಇದರ ಅರ್ಥವು ಅಪರಾಧ ನಿರ್ಣಯಕ್ಕೆ ಸ್ವೀಕರಿಸಲ್ಪಡುವ ಪುರಾವೆ ಎಂಬುದಾಗಿರುತ್ತದೆ. ಈ ಪುರಾವೆ ಎನ್ನುವಂಥದ್ದು ನಾವು ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗಿ ನಮ್ಮ ವ್ಯಾಜ್ಯವು ಸರಿಯಾಗಿರುವುದು ಎಂಬುದನ್ನು ಸಾಬೀತುಪಡಿಸಲು ಉಪಯೋಗಿಸುತ್ತೇವೆ. ಇದುವೇ ನ್ಯಾಯಾಲಯದಲ್ಲಿ ಸ್ವೀಕರಿಸಲ್ಪಡುವ ಇಲೆಕ್ಛೋಸ್ ಪುರಾವೆಯಾಗಿದೆ. ನೋಡಿರಿ ಪ್ರಿಯರೇ, ನಂಬಿಕೆಯು ಕತ್ತಲೆಯಲ್ಲಿ ಜಿಗಿಯುವುದಾಗಿರುವುದಿಲ್ಲ. ನಂಬಿಕೆಯು ಇರಬಹುದು ಎಂಬುದಾಗಿ ಹೇಳುವುದೂ ಅಲ್ಲ. ಆದರೆ ನಂಬಿಕೆಯು ಭರವಸೆದಿಂದಿರುವುದು ಮತ್ತು ನಿಜವೆಂದು ತಿಳಿದುಕೊಳ್ಳುವುದೇ ಆಗಿರುತ್ತದೆ. ಭರವಸೆದಿಂದಿರುವುದು ವೈಜ್ಞಾನಿಕ ಮನಸ್ಸಿಗೆ ಹಾಗೂ ನಿಜವೆಂದು ತಿಳಿದುಕೊಳ್ಳುವುದು ಕಾನೂನು ಸಂಬಂಧವಾದ ಮನಸ್ಸಿಗೆ. ನಾವು ನೆಚ್ಚಬೇಕಾದರೆ ಅನೇಕ ಸಂಗತಿಗಳಲ್ಲಿ ನೆಚ್ಚಿಕೆ ನೀಡಬಹುದು, ಆದರೆ ದೇವರು ಅದನ್ನು ಬಯಸುವುದಿಲ್ಲ. ಹೌದು ಪ್ರಿಯರೇ, ದೇವರು ಆತನ ವಾಕ್ಯದ ಮೇಲೆ ನೆಲೆಸುವ ನಂಬಿಕೆಯನ್ನು ಮಾತ್ರ ಬಯಸುತ್ತಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರೆಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 2ನೇ ವಚನವನ್ನು ಓದಿಕೊಳ್ಳೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ ಈ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆ ಹೆಸರನ್ನು ಹೊಂದಿದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ನಮ್ಮ ಪೂರ್ವಿಕರು ಎಂಬುದಾಗಿ ನೋಡುವಾಗ ಇವರು ಹಳೆಯ ಒಡಂಬಡಿಕೆಯ ಭಕ್ತರಾಗಿರುವರು. ಈ ಭಕ್ತರಿಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ
1ನೇ ಅಧ್ಯಾಯ 1ನೇ ವಚನದಲ್ಲಿ ನಮ್ಮ ಪಿತೃಗಳು ಎಂಬುದಾಗಿ ಕರೆಯಲಾಗಿದೆ. ಈ ಹಳೆಯ ಒಡಂಬಡಿಕೆಯ ಭಕ್ತರು ದೇವರನ್ನು ನಂಬಿದರೇ ಹೊರತು ಅವರು ಕತ್ತಲೆಯಲ್ಲಿ ಜಿಗಿಯಲಿಲ್ಲ ಅಥವಾ ಅದು ಹಾಗಾಗಬಹುದು ಎಂಬುದಾಗಿಯೂ ಸಹ ಹೇಳಲಿಲ್ಲ. ಅವರ ನಂಬಿಕೆಯು ನಿಜವೆಂದು ತಿಳ್ಕೊಂಡದ್ದರ ಮೇಲೆ, ಅಂದರೆ ಪುರಾವೆಯ ಮೇಲೆ ನೆಲೆಯಾಗಿತ್ತು. ನೋಹನು ನಾವೆಯನ್ನು ಕಟ್ಟಿದನು ಮತ್ತು ಅವನು ಅದನ್ನು ನಂಬಿಕೆಯಿಂದಲೇ ಮಾಡಿದನು. ಅದು ಯಾವ ರೀತಿಯ ನಂಬಿಕೆಯಾಗಿತ್ತು? ಅದು ಕೇವಲ ಅವನಿಗೆ ಬಂದ ಒಂದು ಕನಸಾಗಿತ್ತೋ? ಇಲ್ಲ ಪ್ರಿಯರೇ, ನೋಡಿರಿ, ನೋಹನು ದೇವರೊಂದಿಗೆ ಅನೇಕ ವರ್ಷಗಳ ಕಾಲ ನಡೆದದ್ದರಿಂದ ದೇವರು ಅವನಿಗೆ ಹೇರಳವಾದ ಪುರಾವೆಯನ್ನು ನೀಡಿದ್ದನು. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಇಂದು ನಮ್ಮಲ್ಲಿ ಅನೇಕರಿಗೆ ಇರುವ ಸಮಸ್ಯೆಯು ಏನೆಂದರೆ, ನಾವು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿರುವಾಗ ಮಾತ್ರ ದೇವರನ್ನು ಬಿಗಿಯಾಗಿ ಹಿಡಿದುಕೊಂಡು ಆತನಲ್ಲಿ ವಿಶ್ರಮಿಸಬೇಕಾದ ಸಮಯದಲ್ಲಿ ಹಾಗೆ ಮಾಡಲು ನಮ್ಮಿಂದ ಆಗುತ್ತಾ ಇಲ್ಲ. ಅದನ್ನು ಎಂದಿಗೂ ಮಾಡದೇ ಇದ್ದ ನಾವು ಈಗ ಅದನ್ನು ಮಾಡಬೇಕೆನ್ನುವಾಗ ಅದು ಒಂದು ಹೊಸದಾದ ಅನುಭವದಂತೆ ನಮಗೆ ತೋಚುತ್ತದೆ. ನೋಡಿರಿ, ಬೆಳಕಿರುವಾಗಲೇ ದೇವರ ಮೇಲೆ ಭರವಸೆ ಇಡುವುದನ್ನು ನಾವು ಕಲಿತರೆ ಅಂಧಕಾರದ ದಿನಗಳಲ್ಲಿ ಮೋಡಗಳು ತುಂಬಿಕೊಂಡಾಗ, ಬಿರುಗಾಳಿಯಲ್ಲಿ ಸಿಲುಕಿಕೊಂಡಾಗ ಆತನನ್ನು ಭರವಸಿಸುವುದು ಸುಲಭವಾಗಿರುವುದು. ಮುಂದೆ ನಾವು ಈ ವಾಕ್ಯ ಭಾಗದಲ್ಲಿ ನಮ್ಮ ಪೂರ್ವಿಕರು ಒಳ್ಳೆಯ ಹೆಸರನ್ನು ಹೊಂದಿದರು ಎಂಬುದಾಗಿ ನೋಡುತ್ತೇವೆ. ಯಾಕೆ? ಅವರು ಅದ್ಭುತ ಜನರಾಗಿದ್ದರಿಂದಲೋ? ಇಲ್ಲ ಪ್ರಿಯರೇ, ಅದು ಕಾರಣವಾಗಿರಲಿಲ್ಲ. ಆದರೆ ಅವರು ದೇವರನ್ನು ನಂಬಿದ್ದು ಅದಕ್ಕೆ ಕಾರಣವಾಗಿತ್ತು. ನೋಡಿರಿ, ಅಬ್ರಹಾಮನು ಅದ್ಭುತ ವ್ಯಕ್ತಿಯಾಗಿದ್ದನು. ಒಂದು ವೇಳೆ ಇಡೀ ಲೋಕವೇ ಅವನನ್ನು ಗಮನಾರ್ಹ ವ್ಯಕ್ತಿಯೆಂದು ಎಣಿಸುತ್ತಿತ್ತೋ ಏನೋ, ಆದರೆ ಅವನು ದೇವರನ್ನು ನಂಬಿದನು ಎಂಬುದಾಗಿ ಬರೆದಿರುವುದನ್ನು ನಾವು ಓದಿದ್ದೇವೆ. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಅಬ್ರಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಿದನು ಎಂಬುದಾಗಿ. ಪ್ರಿಯರೇ, ಅಬ್ರಹಾಮನು ದೇವರನ್ನು ನಂಬಿದ್ದರಿಂದ ದೇವರು ಅವನ ಲೆಕ್ಕಕ್ಕೆ ನೀತಿಯನ್ನು ಸೇರಿಸಿದನು. ಅದು ಅವನ ಸತ್ಕಾರ್ಯಗಳಿಗಾಗಿ ಆಗಿರಲಿಲ್ಲ. ನೋಡಿರಿ, ನಮ್ಮ ಪೂರ್ವಿಕರು ಒಳ್ಳೆ ಹೆಸರನ್ನು ಹೊಂದಿದರು ಮತ್ತು ಅದನ್ನು ಅವರು ನಂಬಿಕೆಯಿಂದಲೇ ಮಾಡಿದರು. ದೇವರಿಗೆ ಮಹಿಮೆಯಾಗಲಿ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ: ನೋಡದೆ ನಂಬುವವನು ಧನ್ಯನು ಎಂಬುದಾಗಿ. ನೋಡಿರಿ, ನಾವು ಕೇವಲ ನಂಬಿಕೆಯಿಂದ ರಕ್ಷಿಸಲ್ಪಡುವುದು ಮಾತ್ರವಲ್ಲ, ಆದರೆ ಅದರೊಂದಿಗೆ ನಂಬಿಕೆಯಿಂದ ನಡೆಯಬೇಕು ಎಂಬುದಾಗಿ ದೇವರು ಬಯಸುತ್ತಾನೆ. ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಶಿಲುಬೆಯ ಮೇಲೆ ಸತ್ತನು ಮತ್ತು ನಾವು ಹಿಂತಿರುಗಿ ಆತನ ಕಡೆಗೆ ನಂಬಿಕೆಯಿಂದಲೇ ನೋಡುತ್ತೇವೆ. ಈಗ ದಿನಾಲೂ ನಾವು ನಂಬಿಕೆಯಿಂದಲೇ ನಡೆಯುವುದರ ಮೂಲಕ ನಮಗೋಸ್ಕರ ಜೀವಿಸುತ್ತಿರುವ ಯೇಸು ಕ್ರಿಸ್ತನನ್ನು ನೋಡುವವರಾಗಿದ್ದೇವೆ. ಪ್ರಿಯ ದೇವಜನರೇ, ನಾವು ನೋಡಿ ನಡೆಯುವವರಾಗಿರದೆ ನಂಬಿಕೆಯಿಂದಲೇ ನಡೆಯುವವರಾಗಿದ್ದೇವೆ ಮತ್ತು ಇದೇ ರೀತಿಯಲ್ಲಿ ನಾವು ನಮ್ಮ ಜೀವಿತವನ್ನು ಜೀವಿಸಬೇಕೆಂದು ದೇವರು ಬಯಸುತ್ತಾನೆ. ಹೌದು ಪ್ರಿಯರೇ, ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದೂ ಆಗಿದೆ. ಆದ್ದರಿಂದ ಪ್ರಿಯರೇ, ದೇವರ ಮೇಲೆ ನಮ್ಮ ಸಂಪೂರ್ಣವಾದ ಭರವಸವನ್ನಿಟ್ಟು ನಂಬಿಕೆಯಿಂದ ಈ ಕ್ರಿಸ್ತೀಯ ಜೀವಿತವನ್ನು ಜೀವಿಸೋಣ ಮತ್ತು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಹಾಗಾಗುವಂತೆ ದೇವರು ತಾನೇ ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೆನ್. ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯದ ಮೊದಲಿನ 2 ವಚನಗಳ ಧ್ಯಾನವನ್ನು ವೀಕ್ಷಿಸಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಆರಂಭಿಸಿದ 11ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ನಂಬಿಕೆ ಎಂಬುದಾಗಿತ್ತು. ನಂಬಿಕೆಯ ವ್ಯಾಖ್ಯಾನ ಅಥವಾ ಗುಣಲಕ್ಷಣ ನಿರೂಪಣೆಯ ಕುರಿತು ನಾವು ತಿಳಿದುಕೊಂಡಿದ್ದೇವೆ. ಹಲವಾರು ದೇವಭಕ್ತರು ನಂಬಿಕೆಯ ಕುರಿತು ನೀಡಿರುವ ಹೇಳಿಕೆಗಳನ್ನು ಸಹ ನಾವು ತಿಳಿದುಕೊಂಡೆವು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಅಧ್ಯಾಯದಲ್ಲಿ ನಮಗೆ ಸಿಕ್ಕುವ ನಂಬಿಕೆಯ ವೀರರ ಪಟ್ಟಿಯು ನಮ್ಮೆಲ್ಲರಿಗೂ ಬಹು ಚಿರಪರಿಚಿತವಾಗಿದೆ.
ಆದುದರಿಂದ ದೇವರು ಮೆಚ್ಚುವಂಥ ನಂಬಿಕೆಯನ್ನು ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಂಡು ಆತನು ಮೆಚ್ಚುವಂಥ ಜೀವಿತವನ್ನು ಜೀವಿಸಿ ಆತನನ್ನು ಮಹಿಮೆಪಡಿಸೋಣ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ಪಾದ ಬಳಿಗೆ ಬಂದಿದ್ದೇವೆ ಸ್ವಾಮಿ. ನಮ್ಮ ನಂಬಿಕೆಯನ್ನು ಪರೀಕ್ಷಿಸಿಕೊಳ್ಳುವಂತೆ ಸಹಾಯ ಮಾಡಿದ್ದಿ. ನಮ್ಮ ನಂಬಿಕೆ ಕಡಿಮೆಯಾಗಿರುವುದಾದರೆ ಅದನ್ನು ಬಲಪಡಿಸು. ಅನುದಿನವೂ ನಿನ್ನ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ತಮ್ಮ ಪ್ರಿಯರನ್ನು ಕಳೆದುಕೊಂಡು ಚಿಂತಿಸುತ್ತಿರುವವರು, ಜೀವಿತದಲ್ಲಿ ನಿರಾಶೆಯಲ್ಲಿರುವವರನ್ನು ಕರುಣಿಸು. ಅವರಿಗೆ ನೀನು ಆದರಿಕನಾಗಿದ್ದುಕೊಂಡು ಅವರನ್ನು ಬಲಪಡಿಸಿ ನಡೆಸು. ಲೋಕದ ಆಶೆಗೆ ಸಿಕ್ಕಿಕೊಂಡು ನರಳಾಡುತ್ತಿರುವಂಥ ಜೀವಿತಗಳನ್ನು ಅದರಿಂದ ಬಿಡಿಸಿ ನಂಬಿಕೆಗೆ ನಡೆಸಬೇಕಾಗಿ ಬೇಡುತ್ತೇವೆ. ರೋಗಿಗಳನ್ನು ಕರುಣಿಸಿ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಎಂಬ ವಾಕ್ಯದಿಂದ ಅವರನ್ನು ಬಲಪಡಿಸಿ, ಗುಣಪಡಿಸಿ, ಬಲಪಡಿಸು. ತಿರುಗೊಂದಾವರ್ತಿ ನಮ್ಮನ್ನು ನಿನ್ನ ಜೋಕೀಳಾಸ್ತಗಳಿಗೆ ಒಪ್ಪಿಸಿಕೊಟ್ಟಿದ್ದೇವೆ. ನಿನ್ನಲ್ಲಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಸೇವಾ ಭಾರವುಳ್ಳವರಾಗಿ ನೀವು ಪ್ರೀತಿಯಿಂದ ನೀಡಿದ ಮಿಸ್ ಕಾಲ್ಗಳಿಗಾಗಿ ವಂದನೆಗಳು. ದಿನಾಲು ಕಾರ್ಯಕ್ರಮವನ್ನು ವೀಕ್ಷಿಸಿರಿ, ಇತರರಿಗೆ ಕೂಡ ತಿಳಿಯಪಡಿಸಿರಿ. ತಪ್ಪದೆ ಕರೆ ಮಾಡಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಸಂಧಿಸುವವರೆಗೆ ದೇವರ ಕೃಪಾ ಆಶೀರ್ವಾದ ನಿಮ್ಮೆಲ್ಲರೊಂದಿಗಿರಲಿ.